ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗಲ್ಲಿ ಏನೇನಿರುತ್ತೆ ಅಂತಂದರೆ ಭೀಮನ ಅಮಾವಾಸ್ಯೆ ಪೂಜೆ ಯಾವ ಥರ ಮಾಡಿದ್ದೀನಿ, ಹಾಗೆ ಯಾವೆಲ್ಲ ಅಡುಗೆಗಳು ಮಾಡಿದ್ದೀನಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಪ್ಲೀಸ್ ಎಲ್ಲರೆಲ್ಲ ಅಡುಗೆನ ಯಾವ ಥರ ಪ್ರಿಪ್ರೇಷನ್ ಇತ್ತು ಪೂಜೆ ಎಲ್ಲ ಮುಗಿಸಿ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನೋಡಿ. ಇದು ಕುರ್ಮಾಗೆ ನಾನು ಈರುಳ್ಳಿ, ಟೊಮೊಟೊ, ಶುಂಠಿ, ಬೆಳ್ಳುಳ್ಳಿ, ಹಸಿರುಮೆಣಸಿನ್ಕಾಯಿ, ಕಡಲೆ, ಪುದೀನ, ಕರ್ಬೇವಿನ ಸೊಪ್ಪು, ಸಾಂಬಾರು ಪುಡಿ, ಸ್ವಲ್ಪ ಬೇಕಿದ್ರೆ ಗರಂ ಮಸಾಲೆ ಪುಡಿನ ಹಾಕ್ಕೊಂಡು, ಚಕ್ಕೆ ಲವಂಗ ಎಲ್ಲ ಹಾಕ್ಕೊಂಡು, ಸ್ವಲ್ಪ ಕಾಯಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ತರ್ತರಿಯಾಗಿ ರುಬ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು. ಈ ಕಡೆ ನಾನು ಒಗ್ಗರಣೆಗೆ ಈರುಳ್ಳಿ, ಟೊಮೊಟೊನ ಹೆಚ್ಕೊಂಡಿದ್ದೀನಿ. ಈ ಕಡೆ ರಾತ್ರಿ ನೆನಾಕಿದ್ದಂತಹ ಕಡಲೆಬೇಳೆ, ಬಟಾಣಿ ಕಾಳೆಲ್ಲ ಚೆನ್ನಾಗಿ ನೆಂದ್ಕೊಂಡಿತ್ತು. ಈ ಕಡೆ ಒಗ್ಗರಣೆ ಯಾವ ಥರ ಮಾಡೋದು ನೋಡ್ಕೊಳ್ಳೋಣ ಬನ್ನಿ. ಕುರ್ಮಗೆ ಗೀ ರೈಸ್ ಕುರ್ಮ ಮಾಡೋಣ ಅಂದ್ಕೊಂಡಿದ್ದೀನಿ ನೋಡಿ. ಫಸ್ಟು ಎಣ್ಣೆ, ಸಾಸಿವೆ, ಜೀರಿಗೆ, ಈರುಳ್ಳಿ, ಟೊಮೊಟೊ ಎಲ್ಲ ಹಾಕಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಬೇಕು. ಅದು ಈರುಳ್ಳಿದು ಹಸಿ ವಾಸನೆ ಎಲ್ಲ ಹೋಗೋ ಥರ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಈ ಕಡೆ ನಾವು ಕ್ಯಾರೆಟ್, ಹುರುಳಿಕಾಯಿನ ಹೆಚ್ಚಿಕೊಂಡಿದ್ದನ್ನೆಲ್ಲೂ ನೋಡ್ತಿರ್ಬೋದು ನೀವು. ನೆನಕಿರೋಂಥ ಕಡಲೆಕಾಳು, ಬಟಾಣಿ ಕಾಳೆಲ್ಲ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ಕುಕ್ಕರ್ ಮುಚ್ಚಿ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಇಟ್ಟರೆ ಕುರ್ಮ ರೆಡಿ ಆಗುತ್ತೆ. ಈ ಕಡೆ ಗೀ ರೈಸ್ಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ ಹಾಗೆ ಈರುಳ್ಳಿ, ಸ್ಪೈಸಸ್ ಎಲ್ಲ ಹಾಕ್ಬಿಟ್ಟು ಅಕ್ಕಿ ಹಾಕ್ಬಿಟ್ಟು ನೀರು ಎಷ್ಟು ಬೇಕು ಅಷ್ಟು ಹಾಕ್ಬಿಟ್ಟು ನಾನು 1 ಲೋಟಕ್ಕೆ 2 ಲೋಟ ನೀರು ಹಾಕ್ತೀನಿ. ಹಾಕ್ಬಿಟ್ಟು ವಿಷಲ್ ಮುಚ್ಚಿದ್ರೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುಕ್ಕರ್ ಮುಚ್ಚಿದ್ರೆ ಗೀ ರೈಸ್ ರೆಡಿ ಆಗುತ್ತೆ. ಈ ಕಡೆ ನಾನು ಸೈಡ್ ಡಿಶ್ ಆಗಿ ಬೋಂಡ ಮತ್ತು ಏನಾದರೂ ಸ್ವೀಟ್ ಮಾಡೋಣ ಅಂತ ಕ್ಯಾರೆಟ್ ಹಲ್ವ ಮಾಡ್ತಾಯಿದ್ದೀನಿ. ಕ್ಯಾರೆಟ್ ಹಲ್ವಾಗೆ ಆ್ಯಸ್ ಯೂಶ್ವಲ್ ಸ್ವಲ್ಪ ತುಪ್ಪದಲ್ಲಿ ಕ್ಯಾರೆಟ್ನ ಹುರ್ಕೊಂಡು ಸ್ವಲ್ಪ ಅದೆಲ್ಲ ಚೆನ್ನಾಗಿ ಹುರಿದಾದ್ಮೇಲೆ ಸಕ್ಕರೆ ಹಾಕ್ಕೊಂಡು, ಹಾಲು ಹಾಕ್ಕೊಂಡು, ಸ್ವಲ್ಪ ಬಾದಾಮ್ ಪುಡಿ ಹಾಕ್ಕೊಂಡಿದ್ದೀನಿ. ಅಲ್ಲಿಗೂ ಕ್ಯಾರೆಟ್ ಹಲ್ವ ಮುಗಿಯುತ್ತೆ. ಚೆನ್ನಾಗಿ ಫ್ರೈ ಆಗಬೇಕದು. ಈ ಕಡೆ ನಾನು ಈರುಳ್ಳಿ ಬೋಂಡಕ್ಕೆ ಹಸಿರುಮೆಣಸಿನ್ಕಾಯಿ, ಈರುಳ್ಳಿ, ಕರಿಬೇವು, ಕೊತ್ತಂಬರಿನ ಹೆಚ್ಚಿಟ್ಕೊಂಡಿದ್ದೀನಿ. ಕಡಲೆ ಹಿಟ್ಟಿಗೆ ಸ್ವಲ್ಪ ಸೋಡಾ, ಜೀರಿಗೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇವನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಬೋಂಡ ಕೂಡ ರೆಡಿ ಆಗುತ್ತೆ. ನೋಡ್ತಾ ಇರ್ಬೋದು ಗರ್ಗರಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು. ಇನ್ನು ಬೇಕಂದರೆ ಗರ್ಗರಿಯಾಗಿ ಬೇಕು ಅಂತ ಅಂದರೆ ಅಕ್ಕಿ ಹಿಟ್ಟು ಕೂಡ ಸ್ವಲ್ಪ ಹಾಕ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ರುಚಿ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಗರ್ಗರಿಯಾಗಿ ಬಂದಿದೆ ಬೋಂಡ ಅಂದ್ಬಿಟ್ಟು. ಕ್ಯಾರೆಟ್ ಹಲ್ವ ಕೂಡ ತುಂಬ ಚೆನ್ನಾಗಿತ್ತು. ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಹೇಳಿ, ಓಕೆನಾ? ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬೆಳಗ್ಗೆ ಒಂದ್ಸಲ ಪೂಜೆ ಮಾಡಿದ್ದೆ. ಸಂಜೆ ಇವರು ಕೆಲಸ ಮುಗಿಸ್ಕೊಂಡು ಬಂದಮೇಲೆ ಅವರು ಫ್ರೀ ಆಗಿದ್ದು. ಸೊ ಹಾಗಾಗಿ ಬೆಳಗ್ಗೆ ಮಾಡೋಕ್ಕಾಗಿರಲಿಲ್ಲ. ಹಾಗಾಗಿ ಸಂಜೆನೇ ಮಾಡ್ತಾಯಿದ್ದೀನಿ. ಸಂಜೆ ಅಂದರೆ 6 o'clock ಒಳಗಡೆ ಮಾಡಬೇಕಾಗಿತ್ತು. ಸೊ ಹಾಗಾಗಿ ನಾನು ಪೂಜೆ ಕೂಡ ಮಾಡಿಕೊಂಡೆ. ಈ ವರ್ಷದ ಭೀಮನ ಅಮಾವಾಸ್ಯೆ ಪೂಜೆ ಈಗಿತ್ತು. ಯಾವ ಥರ ಎಲ್ಲ ಅಡುಗೆ ಮಾಡಿದ್ದೆ, ಯಾವ ಥರ ಪೂಜೆ ಮಾಡಿದೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಪ್ಲೀಸ್ ಎಲ್ರಿಗೂ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಓಕೆನಾ? ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.